ನಾನು ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ. ನಾನೊಂದು ವಿಡಿಯೋ ಹಾಕ್ತೀನಿ ಈಗ. ನೀವು ಇವಾಗ ನೋಡಿದ್ರಲ್ಲ ಕೋಟೆಯ ಚಿತ್ರ. ಇದು ಯಾವುದು ಚಿತ್ರದುರ್ಗದ ಕೋಟೆಯ ಕಲ್ಲುಗಳಲ್ಲ, ಹಾಗೂ ಅಲ್ಲಿರುವ ಕುದುರೆ ಹೆಜ್ಜೆ, ಬೋರ್ಜು ಬತೇರಿಗಳು ಅಲ್ಲ. ಇದು ನಮ್ಮದೇ ತಾಲೂಕಿನ ಕಣಕುಪ್ಪೆ ಗ್ರಾಮದ ಕೋಟೆ. ನಾಯಕರ ಅರಸಗಳು ಆಳಿದಂತ ಇಂಥ ಕೋಟೆ ಇಂದು ಅವಸಾನದ ಸ್ಥಿತಿಗೆ ತಲುಪಿದೆ. ಈ ಕೋಟೆಯಲ್ಲಿ ಬುರುಜು ಬತೇರಿಗಳು, ಗಜಶಾಲೆ, ಮದ್ದುಗುಂಡಿನ ಶೇಖರಣೆ ಇರತಕ್ಕಂತ ಸ್ಥಳ, ಆಮೇಲೆ ಕಲ್ಯಾಣಿಗಳು ಹಾಗೂ ಶ್ರೀಕೃತ ಗವಿ ಮಠ ಕೂಡ ಈ ಕಣಕುಪ್ಪೆ ಕೋಟೆಯನ್ನು ಒಳಗೊಂಡಿದೆ. 18 ಬಾಗಿಲುಗಳು, ಮೇಲೆ ಸಮೃದ್ಧಿಯಾದ ನೀರಿನ ವಾತಾವರಣ, 3 ಗುಡ್ಡಗಳನ್ನು ಒಳಗೊಂಡಂತೆ ಅದ್ಭುತ ಸುಭದ್ರ ಕೋಟೆಯನ್ನು ಕಟ್ಟಿದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಆ ಕೋಟೆಯ ಅವಸಾನದ ಸ್ಥಿತಿಗೆ ತಲುಪಿದೆ. ಕಾರಣ ಇಷ್ಟೇ: ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ, ಸ್ಥಳೀಯ ಆಡಳಿತಗಳ ಬೇಜವಾಬ್ದಾರಿತನ ಹಾಗೂ ಸಾರ್ವಜನಿಕರ ಕಳಕಳಿ ಇಲ್ಲದಿರುವುದು. ಯಾಕೆ ಈ ತರ ಆಯ್ತು? ಚಿತ್ರದುರ್ಗದ ಕೋಟೆ ಎಷ್ಟು ಸುಭದ್ರವಾಗಿದೆ, ಪ್ರೇಕ್ಷಣೀಯ ಸ್ಥಳವಾಗಿದೆ. ಅದರಂತೆ ಕೂಡ ಇದು ಕೂಡ ಪ್ರೇಕ್ಷಣೀಯ ಸ್ಥಳ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ನಾವು ಉಳಿಸ್ಕೊಂಡಿಲ್ಲ. ಅಷ್ಟು ಕೋಟೆ ಸುತ್ತಾಡಿದ ನೋಡಿದಾಗ ಕೋಟೆಯ ಮೊದಲ ಬಾಗಿಲಲ್ಲಿ ಒಂದೇ ಒಂದು ಬೋರ್ಡ್, ಆ ಕೋಟೆಯ ಸಂಬಂಧಿಸಿದಂತೆ ಕೋಟೆಯ ಮಾಹಿತಿಗೆ ಒಂದು ಬೋರ್ಡ್ ಬಿಟ್ರೆ ಮತ್ತಿನ್ಯಾವುದೇ ಕುರುಹು ಅಲ್ಲಿ ಇಲ್ಲ. ಈ ಹಿಂದೆ ಜನಪ್ರತಿನಿಧಿ ಒಬ್ರು ಹೋಗಕ್ಕೆ ದಾರಿ ಬೇಕು ಅಂತ ಹೇಳಿದಾಗ ಒಂದ್ ಸ್ವಲ್ಪ ರೆಡಿ ಮಾಡಿಸಿದ್ರು. ಈಗ ಕೂಡ ಆ ರೋಡ್ ಅವಸ್ಥಾನದ ಸ್ಥಿತಿಗೆ ಯಥಾಸ್ಥಿತಿ ತಲುಪಿದೆ. ಇದು ನಮ್ಮ ಸಾರ್ವಜನಿಕರ ಬೇಜವಾಬ್ದಾರಿತನ ಬಹಳ ಕಾಡಿದೆ ಇದರಲ್ಲಿ. ನಾವು ಇಂದು ಪ್ರವಾಸಕ್ಕೆ ಅಂತೇಳಿ ಬೇರೆ ಬೇರೆ ಸ್ಥಳಗಳಿಗೆ ತೆರಳುತ್ತಾ ಇದ್ವಿ. ಆದ್ರೆ ನಮ್ದೇ ಸ್ಥಳವನ್ನ, ಐತಿಹಾಸಿಕ ಹಾಗೂ ಸುಭದ್ರ ಕೋಟೆಯನ್ನು ನಾವು ಮರೆತು ಕೂತ್ಕೊಂಡಿದ್ದೀವಿ. ಇದು ESIಗೆ ಸಂಬಂಧಪಟ್ಟಿದೆಯೋ ಇಲ್ವೋ ಗೊತ್ತಿಲ್ಲ. ಸಂಬಂಧಪಟ್ಟಿದೆ ಅನ್ನೋದಾದ್ರೆ ಯಾಕೆ ಇಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಒಂದು ಸರ್ಕಾರಕ್ಕೆ ಸಾರ್ವಜನಿಕರ ಸಹಿಯೊಂದಿಗೆ ಮನವಿ ಮತ್ತೊಮ್ಮೆ ಸಲ್ಲಿಸೋಣ. ಆ ಕೋಟೆ ಯಥಾಸ್ಥಿತಿಗೆ ಮರಳುವಂತೆ ನಾವು ನೋಡೋಣ. ESI ಅಂಡರ್ ಬಂದ್ರೆ, ಭಾರತೀಯ ಪುರಾತತ್ವ ಇಲಾಖೆಯ ಅಧೀನಕ್ಕೆ ಒಳಪಟ್ಟರೆ ಅಲ್ಲಿ ಸ್ಥಳೀಯ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತೆ, ವ್ಯಾಪಾರ ವಹಿವಾಟು ಆಗುತ್ತೆ, ಪ್ರವಾಸೋದ್ಯಮ ಇಲಾಖೆ ಅದಕ್ಕೆ ಅನುದಾನ ಮತ್ತು ಪ್ರವಾಸೋದ್ಯಮ ಇಲಾಖೆ ಅದ ಮಾಹಿತಿಯನ್ನು ನೀಡುವಂತ ಅಥವಾ ಮಾಹಿತಿಯನ್ನು ಒದಗಿಸುವ ಇನ್ನಷ್ಟು ಕೆಲಸಗಳು ಅಲ್ಲಿ ಆಗ್ಲಿ. ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟರೆ ಸ್ಥಳೀಯವಾಗಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತೆ ಒಂದು. ಇನ್ನೊಂದು, ಅಲ್ಲಿನ ಮೂಲ ಆದಾಯ, ಇನ್ಕಮ್ ಸೋರ್ಸ್ ಅಂತ ನಾವು ಕರಿತೀವಿ, ಅದು ಕ್ರಿಯೇಟ್ ಆಗುತ್ತೆ. ಸರ್ಕಾರಕ್ಕೇನು ಅದರಿಂದ ಉಪಯೋಗನೇ ಆಗುತ್ತೆ ಹೊರತು ಕೊರತೆ ಅಂತೂ ಆಗಲ್ಲ. ಚಿತ್ರದುರ್ಗದಲ್ಲಿ ಯಾವ ತರ ಕೋಟೆಯನ್ನು ನೋಡ್ಕೊಳಕ್ಕೆ ಅವಕಾಶ ಇದೆಯಾ, ಅದೇ ತರ ಇಲ್ಲಿ ಅಂಗಡಿ ಮುಗ್ಗಟ್ಟುಗಳ ವ್ಯಾಪಾರ ಕುದುರುತ್ತೆ. ಹಾಗೂ ಮಠ, ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಮಠವನ್ನು ಪ್ರೇಕ್ಷಣೀಯ ಸ್ಥಳವಾಗಿ ಬೆಳೆಯುತ್ತೆ. ಆ ನಿಟ್ಟಿನಲ್ಲಿ ನಾವಿಂದು ಕೆಲಸ ಮಾಡಬೇಕಾಗಿದೆ. ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಸಲ್ಲಿಸೋಣ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ,
ಕೋಟೆಯನ್ನ ಆಳಿರ್ತಕ್ಕಂತಹ ನಾಯಕ ಮದಕರಿ ನಾಯಕನ ಫೋಟೋ ಆಗ್ಲಿ ಅಥವಾ ಸ್ಟ್ಯಾಚು ಆಗ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದೇ ಒಂದು ಸ್ಟ್ಯಾಚು ಇವತ್ತಿನವರೆಗೂ ತಾಲೂಕಿನ ಯಾವ ಭಾಗದಲ್ಲೂ ಇಲ್ಲ. ಅದು ಬಹಳ ಬೇಸರದ ಸಂಗತಿ. ಚಿತ್ರದುರ್ಗ ಮದಕರಿ ನಾಯಕನ ಆಡಳಿತಕ್ಕೆ ಒಳಪಟ್ಟ ಇದು ಒಂದೇ ಸ್ಟ್ಯಾಚು ಕೂಡ ಇವತ್ತಿನವರೆಗೂ ಜಗಳೂರಿನ ಯಾವ ತಾಲೂಕಿನ ಭಾಗದಲ್ಲಿ ಇಲ್ಲ. ಒಂದು ಸ್ಟ್ಯಾಚು ನಿರ್ಮಾಣ ಆಗ್ಲಿ, ಅವರ ಕೆಲಸಗಳು ಅಜರಾಮರವಾಗಿದ್ದಾವೆ. ಇವತ್ತು ಭರಮಸಮುದ್ರ ಕೆರೆ ಆಗಿರ್ಬೋದು, ಕೆರೆಗಳನ್ನು ಕಟ್ಟಿ ಕೃಷಿಗೆ ಪುನಶ್ಚೇತನ ಕೊಟ್ಟು ಹೋಗ್ತಾರು ಅಂತ ನಾಯಕರ ಒಂದೇ ಒಂದು ಸ್ಟ್ಯಾಚುನು ಕೂಡ ಜಗಳೂರಲ್ಲಿ ಇಲ್ಲ. ಇಷ್ಟ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.